ಗಣೇಶ್ ಅವ್ರ ಫ್ಯಾನ್ ಆಗಿ ಅವರ ಒಂದು ಎಮೋಷನ್ ನಾವು ಫುಲ್ ಡೆಪ್ತಲ್ಲಿ ನೋಡಬೇಕು ಅಂತ ಯಾವಾಗೂ ಅನಿಸ್ತಾಯಿತ್ತು. ಅಂದರೆ ಕಾಮಿಡಿ ಇರೋದು, ರೊಮ್ಯಾನ್ಸ್ ಇರೋದು ಎಲ್ಲ, ಬಟ್ ಎಮೋಷ್ನಲ್ ಡೆಪ್ತ್ ಅವರು ಪರ್ಫಾರ್ಮೆನ್ಸ್ ವೈಸ್ ಅವ್ರ ಡೆಪ್ತ್ ಏನಿದೆ ತುಂಬ ಜನಕ್ಕೆ ಗೊತ್ತಿರಲಿಲ್ಲ. ಈ ಮೂವಿನಲ್ಲಿ ಲಾಸ್ಟ್ ಹಾಫ್ ಆನ್ ಅವರ್ ಗಣೇಶ್ ಆ್ಯಸ್ ಎ ಪರ್ಫಾರ್ಮರ್ ಎಲ್ಲರಿಗೂ ಗೊತ್ತಾಗುತ್ತೆ, ಅವ್ರ ಪೊಟೆನ್ಷಿಯಲ್ ಏನು ಅಂತ ಗೊತ್ತಾಗುತ್ತೆ. ಸೊ ಐ ಥಿಂಕ್ ಲವ್ ಸ್ಟೋರೀಸ್ ಎಷ್ಟೇ ಬರ್ಬೋದು, ಕಿಂಗ್ ಆಫ್ ರೊಮ್ಯಾನ್ಸ್ ಇನ್ ಸ್ಯಾಂಡಲ್ವುಡ್ ವಿಲ್ ಆಲ್ವೇಸ್ ರಿಮೈನ್ ಗಣೇಶ್ ಸರ್. ಮೂವಿ ಚೆನ್ನಾಗಿದೆ, ಗಣೇಶ್ ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ, ಅವ್ರ ರುಕ್ಮಿಣಿ ಅವ್ರ ಕಾಂಬಿನೇಷನ್ ಚೆನ್ನಾಗಿ ಬಂದಿದೆ. ರಂಗಾಯಣರ ಅಪ್ಪನ ಪಾತ್ರದಲ್ಲಿ ಚೆನ್ನಾಗಿ ಕಾಣಿಸಿದ್ದಾರೆ. ಪಿಕ್ಚರ್ ಮಸ್ತ್ ಇತ್ತು, ರಿಗಿಚ್ಚಿತ್ತು, ಫಾದರ್ ಡಾಟರ್ ಸೆಂಟಿಮೆಂಟ್ ಮೇಲಿತ್ತು, ಅನಾಹುತ ಆ್ಯಂಡ್ ಎಮೋಷನಲ್ ಇತ್ತು. ಒಂದು ಬೇರೆ ಟೈಪ್ ಆಫ್ ಲವ್ ಸ್ಟೋರಿ ಇದ್ದಿದೆ. ಆ್ಯಂಡ್ ಗಣೇಶ್ ಅವರಿಗಿದ್ದು ಆ್ಯಕ್ಟಿಂಗ್ ಈ ಟೈಪ್ ಆಫ್ ಸ್ಟೋರೀಸ್ ಇದೆಲ್ಲ ಭಾಳ ಮ್ಯಾಚ್ ಆಗ್ತಾವೆ. ಅವಾಗ ಅವ್ನು ಮಿಡಲ್ ಮಜಾನೂ ಬರ್ತೈತಿ, ಎಂಟರ್ಟೈನ್ಮೆಂಟು ಇದೆ. ಏನಿಲ್ಲ ರೀ, ಎಲ್ಲರಿಗಿಂತ ಫಸ್ಟ್ ನೋಡಿದೆ, ಭಾಳ ಖುಷಿ ಆದ ಮೂವಿ ಚೆನ್ನಾಗಿದೆ. ಗಣೇಶು ಆಮೇಲೆ ರುಕ್ಮಿಣಿ ಅವ್ರದ್ದು ಕಾಂಬಿನೇಷನ್ ಚೆನ್ನಾಗಿ ಬಂದಿದೆ. ಆಮೇಲೆ ಸಿನಿಮಾಟೋಗ್ರಫಿ ಚೆನ್ನಾಗಿ ಬಂದಿದೆ, ಮ್ಯೂಸಿಕ್ಸ್ ಎಲ್ಲ ಚೆನ್ನಾಗಿದೆ. ಮೂವಿ ಎಂಗೇಜಿಂಗ್ ಆಗಿದೆ. ಆಮೇಲೆ ಮೂವಿ ಫಸ್ಟಿಂದ ಲಾಸ್ಟ್ ತನಕ ಒಳ್ಳೆ ಇಂಟ್ರೆಸ್ಟ್ ಬರುತ್ತೆ. ಮೂವಿ ಚೆನ್ನಾಗಿದೆ. ನಾವು ಬರೀ ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ ನೋಡ್ಕೊಂಡು ಹೋದ್ವಿ, ಬಟ್ ಇದರಲ್ಲಿ ಎಂಟರ್ಟೈನ್ಮೆಂಟು ಪ್ಲಸ್ ಕಾಮಿಕ್ ಸೆನ್ಸು ತುಂಬ ಚೆನ್ನಾಗಿದೆ. ಕಾಮಿಕ್ ಟೈಮಿಂಗ್ಸಿಂದ ಹಿಡಿದು ಆಮೇಲಿಂದ ಅದ್ರ ಜೊತೆಯಲ್ಲಿ ಅಟ್ ದ ಸೇಮ್ ಟೈಮ್ ನಿಮಗೆ ಫೀಲಿಂಗು, ಅಪ್ಪ ಮಗಳದು ಬಾಂಡಿಂಗು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಆಮೇಲಿಂದ ವಿಜುವಲ್ಸ್ ಅಂತೂ ಎಕ್ಸಲೆಂಟ್ ಆಗಿದೆ. ಬಾನದಾರಿ ಹೆಸರೇ ಎಷ್ಟು ಸೊಗಸಾಗಿಟ್ಟಿದ್ದಾರೆ ಅಂತಂದರೆ ಬರೀ ಸೌಂಡಿಂಗ್ ಮಾತ್ರ ಅಲ್ಲ, ಈ ಸಿನಿಮಾ ಹೇಳೋ ವಿಚಾರನ ಶೀರ್ಷಿಕೆ ಜೊತೆಗೇ ಅದನ್ನು ಕನೆಕ್ಟ್ ಮಾಡುವಂಥ ವಿಚಾರ ಇದೆಯಲ್ಲ, ಇದು ಈ ಟೀಮಿಗೆ ಸಲ್ಲಬೇಕಾದಂಥ ಕ್ರೆಡಿಟ್ಸು. ಯಾಕಂತಂದರೆ ತುಂಬ ದೊಡ್ಡ ಎಕ್ಸ್ಪೆಕ್ಟೇಷನ್ನು ಈ ಟೀಮಿನ ಜೊತೆಯಲ್ಲಿ ಪ್ರತಿ ಸಲವೂ ಕೂಡ. ಯಾಕಂದರೆ ಒಂದು ಇಂಡಸ್ಟ್ರಿಯಲ್ಲಿ ಕೆಲವು ಕಾಂಬಿನೇಷನ್ಸ್ನ ನಾವು ಯಾವತ್ತೂ ಕೂಡ ತುಂಬಾ ಕಾತುರದಿಂದ ನೋಡುವಂಥ ಕಾಂಬಿನೇಷನ್ನು. ಅದರಲ್ಲಿ ಒಂದು ಪ್ರೀತಮ್ ಗುಬ್ಬಿ ಅವರು ಮತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರಿಗೂ ಯಾವಾಗಲೂ ಕೂಡ ಪ್ರತಿ ಒಂದು ಸಿನಿಮಾದಲ್ಲೂ ಒಂದು ಮಾರ್ಕನ್ನು ಸೆಟ್ ಮಾಡುತ್ತೆ, ಮತ್ತು ಆ ಮಾರ್ಕ್ಗಿಂತ ಹೆಚ್ಚು ಮುಟ್ಟುವಂಥದ್ದು ಈ ತಂಡ ಮಾಡ್ತಾನೆ ಇರುತ್ತೆ. ನನಗೆ ಭಾಳ ಖುಷಿಯಾಗಿದ್ದೇನು ಅಂತಂತಂದರೆ, ಇದನ್ನು ಒಂದು ಸಿನಿಮಾ ಅಂತ ಒಳಗಡೆ ಹೋಗಿ ಒಂದು ಟ್ರಾವೆಲ್ ಮಾಡಿಸ್ತಾರೆ ನಮ್ಮನ್ನು. ಬದುಕಿನ ಟ್ರಾವೆಲ್ ಆಗುತ್ತೆ, ಇಲ್ಲಿ ಕ್ಯಾರೆಕ್ಟರ್ಗಳ ಟ್ರಾವೆಲ್ಲು ಆಗುತ್ತೆ, ಒಂದು ಊರಿಂದ ಒಂದು ಊರು, ಒಂದು ದೇಶದಿಂದ ಒಂದು ದೇಶ, ಈ ಟ್ರಾವೆಲ್ಲು ಆಗುತ್ತೆ. ಎಷ್ಟು ಚೆಂದ ಕನೆಕ್ಟ್ ಮಾಡಿದ್ದಾರೆ ಅಂತಂತಂದರೆ, ಕೀನ್ಯಾ ಅನ್ನುವ ಒಂದು ಅದ್ಭುತವಾದಂಥ ಒಂದು ಕಂಟ್ರಿನ ಎಷ್ಟು ಚೆಂದ ಸೆರೆ ಹಿಡಿದಿದ್ದಾರೆ ಅಂತಂದರೆ, ನನಗೆ ಗೊತ್ತಿರೋಂಗೆ ಲವ್ ಅಂತನ್ನೋ ವಿಚಾರನ ಕೀನ್ಯಾ ನಮ್ಮೆಲ್ಲರಿಗೂ ಲವ್ವಿನ ವಿಚಾರ, ಅಂದರೆ ಪ್ರಕೃತಿಯ ವಿಚಾರಕ್ಕೆ ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಪ್ರೀತಿ ಅನ್ನೋದೇ ಪ್ರಕೃತಿ ಅನ್ನೋದನ್ನು ಎಷ್ಟು ಚೆಂದ ಇದನ್ನು ಹೆಣೆದಿದ್ದಾರೆ ಅಂತಂದರೆ ಅಷ್ಟು ಚೆಂದ ಹೆಣೆದಿದ್ದಾರೆ. ಇವಾಗ ಗೊತ್ತಿರೋ ಹಾಗೆ ಬಾನದಾರಿಯಲ್ಲಿ ಪ್ರೀಮಿಯರ್ ಶೋ ಬಂದಿದ್ವಿ. ಸೋ ಬ್ಯೂಟಿಫುಲ್. ಐ ಥಿಂಕ್ ನನ್ನ ಫೇಸಲ್ಲಿರೋ ಸ್ಮೈಲೇ ಅಂತೆಲ್ಲ ಹೇಳ್ತಾ ಇದೆ ಅಂತ ಅನಿಸುತ್ತೆ. ಗಣೇಶ್ ಸರ್ನ ಮತ್ತೆ ಆ ಒಂದು ಲವ್ ಏರಾದಲ್ಲಿ ನೋಡಿದ್ದೀವಿ. ಆ್ಯಂಡ್ ನನಗೆ ತುಂಬ ಇಷ್ಟ ಆಗಿದ್ದು ರಂಗಾಯಣ ರಘು ಸರ್ ಮಗು ಥರ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಐ ಥಿಂಕ್ ಅವರ ಮಾಡಿರೋ ಸಿನಿಮಾದಲ್ಲಿ ಇದೊಂದು ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ. ರುಕ್ಮಿಣಿ ಆಗಲಿ, ರೇಷ್ಮಾ ಆಗಲಿ, ದೇ ಹ್ಯಾವ್ ಡನ್ ಅಮೇಝಿಂಗ್ ಜಾಬ್. ಪ್ರೀತಮ್ ಗುಬ್ಬಿಗೆ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ತುಂಬ ಒಳ್ಳೆ ಡೈರೆಕ್ಷನ್, ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ಆ್ಯಂಡ್ ಎಲ್ಲ ಕಾಸ್ಟ್ಗಳು ತುಂಬ ಚೆನ್ನಾಗಿ ಅವರವ್ರ ಪಾತ್ರನ ನಿರ್ವಹಿಸಿದ್ದಾರೆ. ತುಂಬ ದಿವಸ ಆದಮೇಲೆ ಗಣೇಶ್ ಸರ್ ಸಿನಿಮಾ ಥಿಯೇಟ್ರಲ್ಲಿ ಬಂದು ಪ್ರೀಮಿಯರ್ ಶೋ ನೋಡ್ತಾ ಇರೋ ಖುಷಿ ತುಂಬ ಮನಸ್ಸಲ್ಲಿದೆ. ಆ್ಯಂಡ್ ಐ ಆಮ್ ಅ ಹಾರ್ಡ್ ಕೋರ್ ಗಣೇಶ್ ಸರ್ ಫ್ಯಾನ್ ಆ್ಯಕ್ಚುಲಿ. ಸೊ ಈ ಥರ ಒಂದು ಸಿನಿಮಾ ಅವ್ರು ಮಾಡಿರೋ ಅಂಥ ಒಂದು ಎಮೋಷ್ನಲ್ ಸೀನ್ಸ್ ಆ್ಯಸ್ ಅನ್ ಆ್ಯಕ್ಟರ್, ಆ್ಯಸ್ ಅ ಆಡಿಯನ್ಸ್ ತುಂಬಾ ಹಾರ್ಟ್ ಟಚಿಂಗ್ ಆಗ್ಬೋದಿದೆ. ಸಿನಿಮಾ ಎಲ್ಲರನ್ನೂ ನೋಡಿ ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್, ಟು ರೇಷ್ಮಾ, ಟು ರುಕ್ಮಿಣಿ, ಟು ಮೈ ವೆರಿ ಗುಡ್ ಫ್ರೆಂಡ್ ಮಿಸ್ಟರ್ ಪ್ರೀತಮ್ ಗುಬ್ಬಿ. ಆಲ್ ದ ವೆರಿ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟ. ಈಗಷ್ಟೇ ಸಿನಿಮಾ ಬಾನದಾರಿಯಲ್ಲಿ ನೋಡಿದೆ. ಇಲ್ಲಿವರೆಗೂ ನಾನು ಬರೀ ಡಬ್ಬಿಂಗ್ ಪೋರ್ಷನ್ಸ್ ನೋಡಿದ್ದು, ಇವಾಗ ಪೂರ್ತಿ ಸಿನಿಮಾ ನೋಡಿದ್ದೀನಿ ಇವತ್ತು. ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಪ್ರೀತಮ್ ಸರ್ ಒಂದು ಕಥೆ ಹೇಳಿದರು, ಆ ಕಥೆ ಇವಾಗ ತೆರೆ ಮೇಲೆ ನಿಜ ಆಗಿದೆ. ಐ ಥಿಂಕ್ ಲವ್ ಸ್ಟೋರಿ ತುಂಬ ಕಡಿಮೆ ಇತ್ತೀಚೆಗೆ ಬರ್ತಿರೋದು. ಆ್ಯಂಡ್ ಲವ್ ಸ್ಟೋರಿ ಬಂದಾಗ ಅದು ಅಷ್ಟೊಂದು ಅದ್ಭುತವಾದ ಲವ್ ಸ್ಟೋರಿ ಬಂದಾಗ ತುಂಬ ಇಷ್ಟ ಆಗುತ್ತೆ ನೋಡೋಕ್ಕೆ. ಸೊ ಯು ವಿಲ್ ಡೆಫಿನೆಟ್ಲಿ ಎಂಜಾಯ್ ದ ಶೋ ಆನ್ ದ ಥಿಯೇಟರ್. ಹ್ಯಾವ್ ಟು ಸೇ ಈ ಸಿನಿಮಾದಲ್ಲಿ ಬಂದಿರೋ ಹೈಲೈಟ್ಸ್ ಡೆಫಿನೆಟ್ಲಿ ಹ್ಯಾಸ್ ಟು ಬಿ ದ ರಿಲೇಷನ್ಶಿಪ್. ರಘುವಣ ಮತ್ತು ಗಣೇಶ್ ಸರ್ ಮಧ್ಯೆ ಇರೋ ಒಂದು ಸಂಬಂಧ, ಅದು ಪ್ರೀತಮ್ ಸರ್ ಕತೆ ಹೇಳಬೇಕಾದ್ರೂ ತುಂಬಾ ಇಮೋಷ್ನಲ್ ಆಗಿತ್ತು, ತುಂಬಾ ಮೂವಿಂಗ್ ಆಗಿತ್ತು. ಆದರೆ ಇವಾಗ ಅವರ
ನಟನೆಯಿಂದ ಒಂದು ಬೇರೆ ಲೆವೆಲ್ಗೆ ಹೋಗಿದೆ. ನಾನು ಸಾಮಾನ್ಯವಾಗಿ ನೀವೆಲ್ಲಿ ನೋಡಿದ್ರೆ ಯಾವ ಪ್ರೀಮಿಯರ್ ಶೋಗೂ ಬರಲ್ಲ, ಬಂದಿಲ್ಲ, ತುಂಬ ರೇರು. ಆದರೆ ಫೈನಲಾಗಿ ಒಂದು ಸಿನಿಮಾ ನೋಡೋಣ ಅಂತ ನಾನು, ಗಣೇಶ್ ಅವರು, ರಂಗಾಯಣರವರೆಲ್ಲ ಜೊತೆಲೇ ಇದ್ವಿ, ಬಂದೆ. ನನಗಂತೂ ತುಂಬ ತುಂಬ ಇಷ್ಟ ಆಯಿತು. ಯಾತಕ್ಕೆ ಇಷ್ಟ ಆಯಿತು ಅಂದರೆ ಎರಡೇ ವಿಷಯಕ್ಕೆ. ಒಂದು, ಈ ಅಕ್ಟೋಬರ್ ತಿಂಗಳು 28ನೇ ತಾರೀಕು ಇದೆಯಲ್ಲ, 29 ನಮಗೆ ಯಾಕಾರೋ ಬರುತ್ತೋ ಆ ದಿವಸ ಅಂತ ಅನಿಸುತ್ತೆ. ಯಾಕೆಂದರೆ ನಾವು ಅಪ್ಪು ಸರ್ನ ಕಳ್ಕೊಂಡಿದ್ದ ದಿವಸ ಅದು. ಈ ಸಿನಿಮಾಗೆ ಬಂದರೆ ಇಡೀ ಸಿನಿಮಾದಲ್ಲಿ ಅವರೇ ಇದ್ದಾರೆ ಎದೆಯಲ್ಲಿ. ಹೆಂಗೆ ಕನೆಕ್ಟ್ ಮಾಡಿದ್ದಾರೆ ಅಂದರೆ, ಒಂದು ಬಾನದಾರಿಯಲ್ಲಿ ಸೂರ್ಯ ಜಾರಿ ಬಂದ ಒಂದು ಹಾಡನ್ನ ಗಣೇಶ್ ಅವರಾಗ್ಬೋದು, ಹೀರೋಯಿನ್ ಆಗ್ಬೋದು, ಡೈರೆಕ್ಟರ್ ಆಗ್ಬೋದು, ರಂಗಾಯಣರಾವ್ ಆಗ್ಬೋದು, ಹೆಂಗೆ ಕನೆಕ್ಟ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ನನಗಂತೂ ಅಪ್ಪು ಸರ್, ನಾನೀಗ ಅವರು ಸೂಟ್ ಗೀಟ್ ಹಾಕೊಂಡಿರೋ ಫೋಟೋನೇ ಮುಟ್ಟಲ್ಲ. ಅವ್ರು ಚಿಕ್ಕ ವಯಸ್ಸಿನ ಫೋಟೋ ನೋಡ್ಕೊಂಡು ಕೂತಿರ್ತೀನಿ. ಅಂಥದ್ರಲ್ಲಿ ಈ ಸಿನಿಮಾದಲ್ಲಿ ಇಡೀ ಅಪ್ಪು ಸರ್ನ ಒಂದು ಬಾಂಧವ್ಯಕ್ಕೆ, ಒಂದು ತಂದೆ ಮಗಳ ಸಂಬಂಧಕ್ಕೆ, ತಂದೆ ಅಳಿನ ಸಂಬಂಧಕ್ಕೆ, ಮತ್ತು ನಮ್ಮ ದೇಶದಿಂದ ಯಾವುದೋ ದೇಶದಲ್ಲಿರೋ ಯಾವುದೋ ಮಗು ಸಂಬಂಧಕ್ಕೆ, ಮನುಷ್ಯತ್ವದಲ್ಲಿ ಮನುಷ್ಯರಾಗಿ ಎಲ್ಲಿ ಕನೆಕ್ಟ್ ಆದರೂ ಪ್ರೀತಿ ಹುಟ್ಟುತ್ತೆ ಅನ್ನೋದಕ್ಕೆ ಈ ಸಿನಿಮಾ ಸಾಕ್ಷಿಯಾಗಿದೆ. ನಿಜವಾಗ್ಲೂ ನಾನು ಇದನ್ನು ಕೇಳಲೇಬೇಕು ಇವರಿಗೆ. ಅವರೇ ಒಂದು ಮಾರ್ಕ್ನ ಸೆಟ್ ಮಾಡ್ತಾರೆ ಪರ್ಫಾರ್ಮೆನ್ಸಲ್ಲಿ, ಮತ್ತೆ ಅದನ್ನು ಮುರಿತಾರೆ, ಅದನ್ನು ಮತ್ತೆ ಮುರಿಯುವಂಥ ಪ್ರಯತ್ನ. ನಿಜಕ್ಕೂ ನನ್ನ ಗೆಳೆಯ ಅಂತ ಹೇಳಲ್ಲ, ಇಡೀ ಕನ್ನಡ ಚಿತ್ರರಂಗಕ್ಕೆ ಒಂದು ಆಸ್ತಿ ಒಂದು ಆಸ್ತಿ ಅವರು. ಇದನ್ನು ನನಗೆ ಅದೇ ನಾನು ಅಂದ್ಕೊತಾ ಇದ್ದಿದ್ದೆ, ಭಾಳ ಚಾಲೆಂಜ್ ರೀ. ಒಂದು ಕಾಂಬಿನೇಷನ್, ಹಿಟ್ ಕಾಂಬಿನೇಷನ್ ಜೊತೆಯಲ್ಲಿ ಇನ್ನೊಂದು ಸಿನಿಮಾ ನಾವೇ ಅನೌನ್ಸ್ ಮಾಡ್ತೀವಿ ಅಂದರೆ ಅಲ್ಲಿಂದನೇ ಒಂದು ಭಯ ಸ್ಟಾರ್ಟ್ ಆಗುತ್ತೆ. ಆ ಥರದೊಂದು ಟೀಮ್ ಇದು, ಪ್ರೀತಮ್ ಗುಬ್ಬಿ ಮತ್ತು ಇವ್ರದ್ದು. ಏನು ಮಾಡಿರ್ತಾರೋ ಅಂತನ್ನುವಂಥದ್ದು, ಆ ಭಯ, ಆ ಜವಾಬ್ದಾರಿನ ಇಟ್ಕೊಂಡು ಅದನ್ನು ಮೀರಿ ಬೆಳೆದಿದೆ ಈ ಸಿನಿಮಾ ಅಂತ ಅನ್ನೋದಾದರೆ ಅಷ್ಟಕ್ಕಷ್ಟು ಕ್ರೆಡಿಟ್ಸು ಈ ಸಿನಿಮಾದ ನಿರ್ದೇಶಕರು ಮತ್ತು ಅದರ ನಾಯಕನ ತಿಳಿಸಿರಬೇಕು. ಅಷ್ಟಕ್ಕಷ್ಟೂ ಕೂಡ ಪ್ರತಿ ಒಂದೊಂದು ಫ್ರೇಮ್ನಲ್ಲೂ ಇಲ್ಲಿಗೆ ಟಚ್ ಮಾಡುವಂಥ ವಿಚಾರಗಳನ್ನ ಹೆಣೆದಿರೋದು, ಇಟ್ಟಿರುವಂಥದ್ದು ಇವರ ಹಿರಿಮೆಗೆ ಸೇರಿರುವಂಥದ್ದು. ದೊಡ್ಡ ಹಿಟ್ ಆಗುವಂಥದ್ರಲ್ಲಿ ಎರಡು ಮಾತಿಲ್ಲ ಈ ಸಿನಿಮಾ. ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಬಾನದಾರಿಯಲ್ಲಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಬಾನದಾರಿಯಲ್ಲಿ ಟೈಟಲ್ ಎಷ್ಟು ಅದ್ಭುತವಾಗಿದೆ, ಅದೇ ರೀತಿ ಸಿನಿಮಾ ಕೂಡ ಅದ್ಭುತವಾಗಿದೆ. ನನಗೆ ಬಹಳ ಇಷ್ಟ ಆಗಿದ್ದು ಎಲ್ಲರ ಅಭಿನಯ. ಆ್ಯಂಡ್ ಗಣೇಶ್ ಸರ್ ಸಿನಿಮಾ ಅಂದರೆ ಅಲ್ಲಿ ಒಂದು ಪ್ರೀತಿ, ಒಂದು ಎಮೋಷನ್ ಎಲ್ಲ ಪೀಕಲ್ಲಿರುತ್ತೆ. ಸೊ ಆ ರೀತಿ ಈ ಸಿನಿಮಾದಲ್ಲಿ ನನಗೆ ಬಹಳಷ್ಟು ಕಡೆ ಕಣ್ಣಲ್ಲಿ ನೀರು ತರಿಸ್ತು. ಗಣೇಶ್ ಸರ್ ಪರ್ಫಾರ್ಮೆನ್ಸ್ ಅಂತೂ ಬ್ರಿಲಿಯಂಟ್ ಅಂತ ಹೇಳ್ಬೋದು. ಆ್ಯಂಡ್ ರುಕ್ಮಿಣಿ ಹಾಗೆ ರೇಷ್ಮಾ ಅವರು ಕೂಡ ಸಖತ್ತಾಗಿ ಕಾಣಿಸ್ತಾರೆ. ದೇ ಆಲ್ ಲುಕ್ ಸ್ಟನಿಂಗ್ ಆ್ಯಂಡ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅದು ಸಿನಿಮಾಗೆ ದೊಡ್ಡ ಪ್ಲಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ಸೋ ಸಾಂಗ್ಸ್ ಚೆನ್ನಾಗಿದೆ. ಆ್ಯಂಡ್ ಸ್ಪೆಷಾಲಿಟಿ ಏನಂತಂದರೆ ಸಿನಿಮಾದು ಕೆನ್ಯಾದಲ್ಲಿ ಶೂಟ್ ಮಾಡಿದ್ದಾರೆ. ಆ್ಯಂಡ್ ವಿಜುವಲಿ ತುಂಬ ಬ್ರಿಲಿಯಂಟಾಗಿ ಬರುತ್ತೆ ಸಿನಿಮಾ. ಫಸ್ಟ್ ಹಾಫ್ ಫನ್ ಫೀಲ್ ಆಗಿ ಹೋಗುತ್ತೆ, ಮಜವಾಗಿ ವಾಟರ್ ಅಡ್ವೆಂಚರಲ್ಲಿ. ಬಟ್ ಇಂಟ್ರೋಲ್ ಟ್ವಿಸ್ಟ್ ಒಂದು ಬ್ಯಾಂಗ್ ನಮ್ಮ ಇದೇ ಕಟ್ಟುತ್ತೆ. ಸೆಕೆಂಡ್ ಹಾಫು ಆ ಎಮೋಷ್ನಲ್ ಜರ್ನಿ ಇದೆ ವಿತ್ ಫನ್ ಮತ್ತು ಒಳ್ಳೊಳ್ಳೆ ಲೊಕೇಶನ್ಸ್, ಅಡ್ವೆಂಚರ್ ಎಲ್ಲ ತುಂಬ ಬೇರೆ ಥರನೇ ಇದೆ. ಅಪ್ಪು ಸರ್ ಸಾಂಗು ಒಂದು ವೈಬ್ ಇದೆ. ಬಾನದಾರಿಲಿ ಅಪ್ಪು ಸರ್ ಹೇಳಿದ್ರೆ ವೈಬ್ ಇದೆ. ಮತ್ತು ರಂಗಾಯಣ ಸರ್, ಗಣೇಶ್ ಸರ್ ಮೀಟ್ ಆಗೋ ಸೀನ್ ಇದೆಯಲ್ಲ, ಅದು ಒಂದಷ್ಟು ಸೀನ್ಗಳು ನನಗೆ ಕಣ್ಣಲ್ಲಿ ನೀರು ಇಳಿತೆ. ಫಸ್ಟ್ ಹಾಫು ತುಟ್ಟಿಲ್ಲಿ ನಗು ಇಟ್ಕೊಂಡು ನೋಡಿದ್ರೆ, ಸೆಕೆಂಡ್ ಹಾಫ್ ಕಣ್ಣಲ್ಲಿ ನೀರು ಇಟ್ಕೊಂಡು ನೋಡಿದ್ರೆ. ಸೊ ಈಗ ತಾನೇ ಬಾನದಾರಿಲಿ ಸಿನಿಮಾ ನೋಡಿದೆ. ನನಗೆ ಎಸ್ಪೆಷಲಿ ಗಣೇಶ್ ಸರ್ ಫಿಲಮ್ಗಳಲ್ಲಿ ತುಂಬ ನಾನು ನೋಡೋಕ್ಕೆ ಇಷ್ಟಪಡೋದು ಅವರ ಎಮೋಷನಲ್ ಸೀನ್ಸು ಪ್ಲಸ್ ಅವ್ರ ಕಾಮಿಡಿ. ಇವೆರಡೂ ಈ ಸಿನಿಮಾದಲ್ಲಿ, ಅಂದರೆ ಕಾಮಿಡಿ ಸ್ವಲ್ಪ ಕಮ್ಮಿ ಇದೆ, ಬಟ್ ಎಮೋಷನ್ಸ್ ಜಾಸ್ತಿ ಇದೆ ಈ ಸಿನಿಮಾದಲ್ಲಿ. ತುಂಬ ಒಂದು ಎಮೋಷನಲ್ ಜರ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಡೀ ಸಿನಿಮಾ ನಿಮಗೆ ರಂಗಾಯಣ ರಘು ಸರ್ ಮತ್ತು ಗಣೇಶ್ ಸರ್ದು ಇಬ್ಬರದು ಒಂದು ಪರ್ಫಾರ್ಮೆನ್ಸ್ ಒಂದು ಜುಗಲ್ಬಂದಿಗೆ ಬಿದ್ದಂಗಿದೆ. ಅದ್ಭುತವಾದ ಒಂದು ಸಿನಿಮಾ ಮಾಡಿಕೊಟ್ಟಿದ್ದಾರೆ, ಒಂದು ಎಮೋಷನಲ್ ಸಿನಿಮಾ. ಆ್ಯಂಡ್ ರುಕ್ಮಿಣಿ ವಸಂತ್ ಅವ್ರದ್ದು ಒಂದು ಅದ್ಭುತವಾದ ಪಾತ್ರ ಇದರಲ್ಲಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದನ್ನು. ಪ್ಲಸ್ ರೇಷ್ಮಾ ನಾಣೆ ಅವ್ರದ್ದು ಕೂಡ. ಆ್ಯಂಡ್ ಇದರಲ್ಲಿ ನಿಮಗೆ ಹೆಂಗೆ ಅಂದರೆ ಮೇಜರ್ 4 ಕ್ಯಾರೆಕ್ಟರ್ ಮೇಲೆ ಪ್ಲೇ ಆಗೋಂಥ ಸಿನಿಮಾ. 4 ಜನರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಯಾರ್ಯಾರಿಗೆ ತುಂಬ ಎಮೋಷನಲ್ ಸಿನಿಮಾ ಇಷ್ಟ ಆಗುತ್ತೆ, ಖಂಡಿತವಾಗಲೂ ಈ ಸಿನಿಮಾ ಎಲ್ಲರಿಗೂ ತುಂಬ ಖುಷಿ ಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಂತೂ ಫ್ರಮ್ ದ ಡೇ ಒನ್ನಿಂದ ಹೇಳ್ಕೊಂಡು ಬಂದರೆ ಇದು ಒಂದು ಏನೋ ಬೇರೆ ಥರದ್ದು ಒಂದು ಪ್ರಯತ್ನ ಮಾಡೋಣ ಅಂತ. ಆಮೇಲಿಂದ ಅಪ್ಪು ಸಾರ್ದೊಂದು ಕನೆಕ್ಟ್ ಇಲ್ಲಿ ತುಂಬ ಅದು ಬೇರೆ ಥರನೇ ಆಯಿತು. ನಾಳೆ 29ಕ್ಕೆ ಬಂದರೆ ಅದೇ ಡೇಟು ಒಂಥರ ಈ ಗುಬ್ಬಿ ವೀರಣ್ಣನ ಮೊಮ್ಮಗನಿಗೂ
ಪುಟ್ಸಮಯ್ಯರ ಮೊಮ್ಮಗನಿಗೂ ರಾಜ್ಕುಮಾರ್ ಮಗನಿಗೂ ಎಲ್ಲೋ ಒಂಥರದ್ದು ನನಗೊಂದು ಯಾವಾಗಲೂ ಅದನ್ನು ಹೇಳ್ತಾ ಇದ್ದೆ, ಪ್ರೀತಿ ಏನು ಪ್ರೀತಿ ಇದೆ ಇಂಥ ಸಂಬಂಧ ಅಂತ. ಗಣೇಶ್ನ ನಾನು ಚಲ್ಲಾಟ ಸಿನಿಮಾದಿಂದ ನೋಡ್ಕೊಂಬಂದಿದ್ದೀನಿ. ಬಟ್ ನನಗೆ ಇವತ್ತು ನಾನು ಜೊತೆಗೆ ಆಕ್ಟ್ ಮಾಡ್ಬೇಕಾದ್ರೆ ನನಗೆ ತುಂಬ ಗಣಪ ಬೇರೆ ಬೇರೆ ಥರ ಕಾಣಿಸ್ತಾಯಿದ್ರು. ಇವತ್ತು ನನಗದು ಅದ್ರ ಪ್ರಬುದ್ಧತೆ ಹೆಂಗೆ ಕಾಣುತ್ತೆ ಅಂದರೆ ಒಬ್ಬ ನಟನಾಗಿ ರೂಪುಗೊಳ್ತಿರೋ ಪ್ರತಿಭೆ ಮಿಕ್ಕಿದ ಯಾವುದು ಮಾಡಿಲ್ಲ ಅಂತಲ್ಲ, ಇದು ಒಂಥರ ಬೇರೆ ಥರ ಟ್ರೈ ಮಾಡಿದ್ದಾರೆ. ಎಲ್ಲ ನಮ್ಮ ಕ್ಯಾಮ್ರಾಮನ್ ಆಗ್ಬೋದು ಅಭಿಲಾಷು, ಆಮೇಲೆ ನಮ್ಮ ಎಡಿಟರು ದೀಪು, ನಮ್ಮ ಡೈಲಾಗ್ ರೈಟ್ರು ಮಾಸ್ತಿ ಅವರಂತೂ ನನಗೆ ಅಯ್ಯೋ ನಾನು ಇದು ಹೇಳಿದ್ದ ಅಂತ ಅನಿಸ್ಬಿಟ್ಟು ನನಗೆ ಆ ಥರದ್ದೆಲ್ಲನೂ. ಸಾಕಷ್ಟು ಜನ ಟ್ರಾವೆಲ್ ಮಾಡೋರಿಗೆ ಯಾವಾಗಲೂ ಮಸಾಯಿ ಮರ ನೋಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಪ್ರೀತಮ್ ಗುಬ್ಬಿ ಸರ್ ತುಂಬ ಚೆನ್ನಾಗೆ ಆ ಪೋರ್ಷನನ್ನು ತೋರಿಸಿದ್ದಾರೆ. ಗಣೇಶ್ ಸರ್ ಬಗ್ಗೆ ಐ ಮೀನ್ ಹೇಳೋಂಗಿಲ್ಲ, ಸಕ್ಕದಾಗಿ ಮಾಡಿದ್ದಾರೆ. ಆ್ಯಂಡ್ ರಂಗಾಯಣ ರಘು ಸರ್ ಕೂಡ, ಹಾಗೆ ರುಕ್ಮಿಣಿ ವಸಂತ್ ಮತ್ತು ರೇಷ್ಮಾ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ, ಹಾಗೆ ತುಂಬ ಜನ ಕೂಡ ಕಾಣಿಸ್ತಾರೆ. ಇದುವರೆಗೂ ಎಲ್ಲೂ ನಾನು ಶೇರ್ ಮಾಡ್ಕೊಳ್ಳೋದ್ರ ಒಂದು ವಿಚಾರನ ಇಲ್ಲಿ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸಿನಿಮಾ ನೋಡಿದಾಗ ನನಗೆ ಅನ್ನಿಸ್ತು, ಕೆಲವು ವಿಲನ್ಸ್ಗಳಿಗೆ ಗಂಟಲು ಆಪ್ರೇಷನ್ ಆಗಿತ್ತು ಹಿಂದೆ. ನನಗೂ ಕೂಡ ತುಂಬ ಈ ಶೂಟಿಂಗ್ ಟೈಮಲ್ಲಿ ಗಂಟಲು ಆಪ್ರೇಷನ್ ಇದೆ, ಎಲ್ಲ ರೆಡಿ ಮಾಡಿದ್ದೀವಿ, ಗಂಟಲು ಆಪ್ರೇಷನ್ ಇದೆ, ನನಗೆ ಸಿನಿಮಾ ಬೇಕಾ ಶೂಟಿಂಗ್ ಬೇಕಾ, ಇದು ಸಿನಿಮಾ ಬೇಕಾ ನನಗೆ ಆಪ್ರೇಷನ್ ಬೇಕಾ ಅಂತ ಕೇಳಿದ್ರು. ನನಗೆ ಎಲ್ಲದಕ್ಕಿಂತ ಸಿನಿಮಾ ಬೇಕು ಅಂತ ಬಂದು ಶೂಟ್ ಮಾಡ್ತಾರೆ. ಇವಾಗ ಅದನ್ನು ತೆರೆ ಮೇಲೆ ನೋಡಿದಾಗ ತುಂಬ ಖುಷಿ ಆಗ್ತಾಯಿತ್ತು. ಪ್ರೀತಮ್ ಗುಬ್ಬಿ ಸರು ನನಗೆ ಇದೊಂದು ಪಾತ್ರ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ. ಈ ಮುಖಾಂತರ ನಾನು ಥ್ಯಾಂಕ್ಸ್ ಆಗೋದು ಇಷ್ಟಪಡ್ತೀನಿ. ಹಾಗೆ ನೀವು ಅಂದ್ಕೊಂಡಂಗೆ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ನಾನು ನೋಡಿದ್ರೆ ಆ್ಯಕ್ಚುಲಿ ಸೆಕೆಂಡ್ ಹಾಫ್ ಫುಲ್ಲು ನೀವು ನೋಡಿದ್ರೆ ತುಂಬ ಒಂದು ಬೇರೆ ಪ್ರಪಂಚನೇ ತೋರಿಸಿದ್ದಾರೆ. ಬಾನದಾರಿ ಅಂತ ಒಂದು ಟೈಟಲ್ ಇಟ್ಟಾಗೆ ನನಗೆ ಒಂದು ಜವಾಬ್ದಾರಿ ಬಂತು. ಈ ಟೈಟಲ್ಗೆ ಎಷ್ಟು ತೂಕ ಇದೆ ಆ ಟೈಟಲ್ಲು, ಅದಕ್ಕೆ ಅಪ್ಪು ಸರ್ ಇದ್ದಾರೆ. ಆ ಟೈಟಲ್ ತಕ್ಕಂಗೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಆಗಲಿ, ಒಂದು ಒಳ್ಳೆ ಸಬ್ಜೆಕ್ಟ್ ನೀಟಾಗಿ ಮಾಡಬೇಕು ಅನ್ನೋದು ಫಸ್ಟ್ ಡೇ ಒನ್ನಿಂದ ಇತ್ತು. ಸೊ ಇವತ್ತು ಸಿನಿಮಾ ಬಂದಿದೆ, ಎಲ್ಲರಿಗೂ ಇಷ್ಟ ಆಗ್ತಾಯಿದೆ. ಆ್ಯಂಡ್ ಸಿನಿಮಾಲಿ ನನ್ನ ಪ್ರಕಾರ ಎಲ್ಲ ಹೀರೋಗಳೇ, ಗಣೇಶ್ ಅವರು ಹೀರೋ, ರುಕ್ಮಿಣಿ ಅವರು ಹೀರೋ, ರಂಗಾಯಣರಘು ಅವರು ಹೀರೋ, ರೇಷ್ಮಾ ಅವರು ಹೀರೋ. ನಾಳೆ ಸಿನಿಮಾ ರಿಲೀಸ್ ಆಗ್ತಿದೆ, ದಯವಿಟ್ಟು ಥಿಯೇಟ್ರಿಗೆ ಹೋಗ್ಬಿಟ್ಟು ಬಂದು ಸಿನಿಮಾ ನೋಡಿ. ಐ ಥಿಂಕ್ ಲವ್ ಸ್ಟೋರಿ ತುಂಬ ಕಡಿಮೆ ಇತ್ತೀಚೆಗೆ ಬರ್ತಿರೋದು. ಆ್ಯಂಡ್ ಲವ್ ಸ್ಟೋರಿ ಬಂದಾಗ ಅದು ಅಷ್ಟೊಂದು ಅದ್ಭುತವಾದ ಲವ್ ಸ್ಟೋರಿ ಬಂದಾಗ ತುಂಬ ಇಷ್ಟ ಆಗುತ್ತೆ ನೋಡೋಕ್ಕೆ. ಸೊ ಯು ವಿಲ್ ಡೆಫಿನೆಟ್ಲಿ ಎಂಜಾಯ್ ದ ಶೋ ಆನ್ ದ ಥಿಯೇಟರ್. ಸೊ ದಯವಿಟ್ಟು ಎಲ್ಲರೂ ಬನ್ನಿ ನಮ್ಮ ಸಿನಿಮಾನ ನೋಡಿ. ನಾಳೆಯಿಂದ ರಿಲೀಸ್ ಆಗ್ತಾ ಇದೆ. ಚಿತ್ರಮಂದಿರಕ್ಕೆ ಬಂದು ನಮ್ಮ ಚಿತ್ರ ಬಾನದಾರಿನ ದಯವಿಟ್ಟು. ಥ್ಯಾಂಕ್ ಯು ಆಲ್ಸೋ.